ಸದ್ಯ ಈ ಕರಿ ಇಲ್ಲಿಂದ ತೊಲಗ್ಬಿಟ್ಲು. ಇವಳು ನೋಡ್ಬಿಟ್ರೆ ನನಗೆ ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಒಂದೊಂದ್ಸತಿ ನೋಡ್ಬಿಟ್ರೆ ನನಗೆ ಭಾಳ ಸಿಟ್ಟು ಬರೋದು. ಇಲ್ಲಿಂದ ಹೋದ್ರೆ ಸಾಕಪ್ಪ ಅನ್ಕೊಂತಿದ್ದೆ. ಹೆಂಗೋ ಓದ್ಲು ಇವ್ರ ಮನೆ ಬಿಟ್ಟು ಅಂತೇಳಿ ವಿಷಯ ಕೇಳ್ಬಿಟ್ಟು ನನಗಂತೂ ಖುಷಿ ಆಯಿತು. ಇವಾಗ ಒಂದು ಸ್ವಲ್ಪ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆದಂಗಾಯ್ತು. ಅವಳು ನೋಡ್ಬಿಟ್ರೆ ನನಗೆ ನಿಜವಾಗ್ಲೂ ಅಷ್ಟಿಷ್ಟು ಕೋಪ ಬರ್ತಾ ಇರಲಿಲ್ಲ. ಅದು ನನಗೆ ಕೋಪ ತೋರಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಹಂಗಾಗ್ಬಿಟ್ಟಿತ್ತು. ಏನು ಮಾಡೋದಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ನಿಜವಾಗ್ಲೂ ನನಗೆ. ಹೆಂಗೋ ಗಿಡ್ಡಮ್ಮಕ್ಕ ಮನೆಯಿಂದ ಆಚೆ ಕಳಿಸ್ಬಿಡ್ತಂತೆ. ಒಳ್ಳೆಯದಾಗಲಿ ಗಿಡ್ಡಮ್ಮಕ್ಕನಿಗೆ. ಯಾಕಂದರೆ ಅವಳನ್ನ ಯಾವಾಗ ಈ ಮನೆಯಿಂದ ಆಚೆ ಕಳಿಸ್ತಾರಪ್ಪ, ಯಾವಾಗ ಇಲ್ಲಿಂದ ತೊಲಗ್ತಾಳಪ್ಪ ಅವಳು ಅಂತ ಅನ್ಕೊಂತಿದ್ದೆ. ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇರಲಿಲ್ಲ, ಹೇಳ್ಬಾರ್ದು. ಅಷ್ಟು ನನಗೆ ಕೋಪ ಕುದೀತಾ ಇತ್ತು. ಹೆಂಗೋ ಅತ್ಲಾಗೆ ಸದ್ಯ ಇಲ್ಲಿಂದನ ಹೋಗ್ಬಿಟ್ಲು. ಋತುಗೂ ಒಂಥರ ಏನೋ ನನ್ನ ಮೇಲೆ ಇನ್ನೂ ನಂಬಿಕೆ ಬಂದಿಲ್ಲ. ಅವಳು ಒಂಥರ ಏನೋ ನೋಡ್ತಿರ್ತಾಳೆ, ಹಂಗೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಏನು ಮಾಡ್ತಾರೆ ಏನು ಎತ್ತ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾಳೆ. ಒಂದು ಸತಿ ನಂಬಿಕೆ ಅನ್ನೋದು ನಾನು ಕಳ್ಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ನನಗೆ ಹೆಂಗೆ ಇದ್ರೂ ನನ್ನ ಮೇಲೆ ಈ ಋತುನಿಗೆ ನಂಬಿಕೆನೇ ಬರೋದಿಲ್ಲ. ಏನು ಮಾಡೋದ ಏನೋ. ಅದಕ್ಕೇ ಹೋಗಿ ಋತು ಹತ್ರ ಮಾತಾಡ್ತೀನಿ. ಇಲ್ಲ ಋತು, ಅದನ್ನು ನೀನು ಅನುಮಾನ ಅನ್ನೋದು 1% ಅನುಮಾನ ಅನ್ನೋದು ಇಟ್ಕೋಬೇಡ. ಹೆಂಗೋ ಸದ್ಯ ಅವಳು ಇಲ್ಲಿಂದ ತೊಲಗ್ಬಿಟ್ಲು, ಇನ್ನು ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಕ್ಷಮಿಸ್ಬಿಡಿ. ಯಾಕಂದರೆ 2 ದಿವಸ ಆಯಿತು ವಿಡಿಯೋ ಬಂದಿಲ್ಲ. ನೆನ್ನೆ ಮತ್ತು ಮೊನ್ನೆ ವಿಡಿಯೋ ಬಂದಿಲ್ಲ. ಇವತ್ತೂ ಕಾರಣಾಂತರಗಳಿಂದ ಪರ್ಸ್ನಲ್ ಪ್ರಾಬ್ಲಮ್ ಆಗಿದೆ ಸ್ವಲ್ಪ. ಅದಕ್ಕಾಗಿ ಇವತ್ತೂ 2 ವಿಡಿಯೋ ಬರ್ತಾವೆ ಅಷ್ಟೇ. ನಾಳೆಯಿಂದ ಕಂಟಿನ್ಯೂಸ್ಸಾಗೆ ವಿಡಿಯೋ ಹಾಕೊಂಡು ಹೋಗ್ತೀನಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿಗೂ ಒಂದಿನ ಗ್ಯಾಪ್ ತಗೊಬೇಕು. ಯಾಕಂದರೆ ಹಬ್ಬ ಇರೋದ್ರಿಂದ ಒಂದಿನ ಗ್ಯಾಪ್ ಆಗುತ್ತೆ. ದಯವಿಟ್ಟು ಆದರೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಹಾಕೋಕ್ಕಂತೂ ಆಗಲ್ಲ. ಸ್ವಲ್ಪ ಎಮರ್ಜೆನ್ಸಿ ಕೆಲಸಗಳೆಲ್ಲ ಇದೆ. ಬೆಳಗ್ಗೆ ಹೋಯ್ದಾರು ಸಂಜೆ ಆಗುತ್ತೆ. ಆಫೀಸ್ ವರ್ಕು ಕೆಲಸ ಇರೋದ್ರಿಂದ ಮಾಡೋದಕ್ಕಾಗ್ತಾಯಿಲ್ಲ. ಸ್ವಲ್ಪ ಮನೆಯದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ. ನಾನು ಹೋದ ಸತಿ ಎಲ್ಲ ಹೇಳಿದ್ದೀನಿ ನಾನು ನಿಮಗೆ, ಏನು ಪ್ರಾಬ್ಲಮ್ ಆಗಿದೆ ಏನು ಎತ್ತ ಅಂತೇಳಿ ಎಲ್ಲ ಹೇಳಿದ್ದೀನಿ. ಮನೆಯದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ. ಅದು ಸ್ವಲ್ಪ ರಿಜಿಸ್ಟ್ರಿಗೆ ನಾವು ಓಡಾಡ್ತಾ ಇದ್ದೀವಿ. ಅದಕ್ಕೆ ಬೆಳಗ್ಗೆ 10 ಗಂಟೆಗೆ ಹೋದರೆ ಸಂಜೆ 5:30 6 ಗಂಟೆ ಆಗ್ತಾಯಿದೆ ಮನೆಗೆ ಬರೋದಕ್ಕೆ. ಬಂದು ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಬಂದು ಅಡುಗೆ ಮಕ್ಕಳು ಅದು ಇದು ಅಂತೇಳಿ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಿ ಹೋಗ್ತಾಯಿದೆ. ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರೆ ಏನು ಹೇಳಬೇಕು ನಿಮಗೆ ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಈ ತಿಂಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳೆಲ್ಲ ಆಗಿದೆ. ಮೇಲೆ 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 ಏನಾದರೂ ಒಂದು ಬರ್ತಾನೆ ಇದ್ದಾವೆ. ಹಿಂಗೆ ಆಗ್ತಾ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಾ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಕ್ಷಮಿಸ್ಬಿಡಿ ಎಲ್ರೂ. ಮತ್ತು ವರಮಹಾಲಕ್ಷ್ಮಿ ಬಂತಲ್ಲ, ಮನೆ ಕ್ಲೀನಿಂಗ್ ಮಾಡ್ಕೋಬೇಕು. ನಮ್ಮ ಮನೆ ದೇವ್ರಿಗೆ ಆರತಿ ಮಾಡ್ತೀವಿ ಅವತ್ತು. ಹೆಣ್ಮಕ್ಳನ್ನೆಲ್ಲ ಕರೆದಿರ್ತೀವಿ. ವರಮಹಾಲಕ್ಷ್ಮಿಗೆ ಸ್ವಲ್ಪ ಹಬ್ಬ ಎಲ್ಲ ಇರುತ್ತೆ. ಅವ್ರನ್ನ ಹೆಣ್ಮಕ್ಳನ್ನೆಲ್ಲ ಕರೆದ್ಬಿಟ್ಟು ನಾವು ವಿಡಿಯೋ ಮಾಡ್ತಾಯಿದ್ರೆ ಹೇಗೆ ಹೇಳಿ, ಅವ್ರಿಗೇನಾದ್ರೂ ಹಬ್ಬ ಅಡುಗೆ ಎಲ್ಲ ಮಾಡಬೇಕಲ್ಲ. ಒಂದು ದಿವಸ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿಗೆ ವಿಡಿಯೋ ಹಾಕೋದಕ್ಕೆ. ವರಮಹಾಲಕ್ಷ್ಮಿ ದಿನ ಹಬ್ಬ ದಿನ ಹಾಕ್ತೀನಿ. ಬೇಕಾದರೆ ಇನ್ನೊಂದು ದಿವಸ ನೋಡೋಣ, ಆದರೂ ಟ್ರೈ ಮಾಡ್ತೀನಿ. ಹಾಕೋಕ್ಕಾಗಲಿಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಥೇಳಿ ಎಲ್ಲರ ಹತ್ರ ಹೇಳ್ತಾ ಎಲ್ಲರೂ ಕ್ಷಮಿಸ್ಬೇಕು. ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ. ಕೆಲವ್ರು ಅರ್ಥ ಮಾಡ್ಕೊತೀರ, ಕೆಲವ್ರಿಗೆ ಅರ್ಥ ಮಾಡ್ಕೊಳ್ಳಲ್ಲ. ಕೆಲವರು ಬರೀ ಯಾವಾಗಲೂ ನೀವು ಇದೇ ಹೇಳ್ತೀರಾ ಅಂತ ಹೇಳ್ತೀರಾ. ಫ್ಯಾಮಿಲಿ ಅಂದಮೇಲೆ ಈ ಥರ ಸಮಸ್ಯೆಗಳೆಲ್ಲನ ಇದ್ದಿದ್ದೇನೆ. ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಎಲ್ರಿಗೂ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಇವಾಗ ಕಾನ್ಸೆಪ್ಟ್ ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾನ್ಸೆಪ್ಟ್ ಇದ್ಬಿಟ್ರೆ ಬೇಗ ಬೇಗ ವಿಡಿಯೋಸ್ ಎಲ್ಲನ ಬೇಗ ಮಾಡಿಬಿಡ್ತೀವಿ. ಕಾನ್ಸೆಪ್ಟ್ ಇಲ್ಲ ಅಂತಂದರೆ ಒಂದು ವಿಡಿಯೋ ಮಾಡೋದಕ್ಕೆ 1 ಗಂಟೆ ಟೈಮ್ ಬೇಕಾಗುತ್ತೆ. ಅದಕ್ಕೆ ಕಾನ್ಸೆಪ್ಟ್ ಇಲ್ಲ ಅನ್ನೋ ಒಂದು ಕಾರಣದಾಗ ಅದು ಬೇರೆ ವಿಡಿಯೋ ಮಾಡೋಕ್ಕೆ ಈ ಮನೆ ಟೆನ್ಷನ್ನು, ಈ ಟೆನ್ಷನ್ಗಳೆಲ್ಲ ಇದ್ದಾಗ ಬರೀ ಅದ್ರ ಬಗ್ಗೆನೇ ಯೋಚನೆ ಬರುತ್ತೆ. ವಿಡಿಯೋ ಮಾಡೋದಕ್ಕೆ ಹೋದರೆ ಏನು ಮಾಡೋದು ಅಂತ ನಿಜವಾಗ್ಲೂ ತುಂಬ ತಲೆನೋವು ಆಗ್ಬಿಟ್ಟಿದೆ. ಅರ್ಧ ತಲೆನೋವು ಬೇರೆ ಇಟ್ಕೊಂಡು ಅದಕ್ಕೆ ಗಿರ್ಜಿಂಬೆ ಕಥೆನೂ ಸ್ಟಾಪ್ ಮಾಡಿದ್ದೀನಿ. ಹಾಸ್ಪಿಟಲ್ಗೆ ಹೋಗಿದ್ವಿ. ಜಾಸ್ತಿ ಟೆನ್ಷನ್ ತಗೋಬೇಡಿ. ಸ್ವಲ್ಪ ಈ ಥರ ಏನು ಮಾಡ್ತೀರಾ ಕೆಲಸ ಅಂತ ಕೇಳಿದ್ರು. ಈ ಥರ ಹಿಂಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಅವರು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಗಿರ್ಜಿಂಬೆ ವಿಡಿಯೋನೂ ಆಗ್ತಾಯಿಲ್ಲ. ಮುಂದಿನ ತಿಂಗಳಿಂದ ಗಿರ್ಜಿಂಬೆ ವಿಡಿಯೋನೂ ಹಾಕೋದಕ್ಕೆ ಟ್ರೈ ಹಾಕ್ತೀನಿ. ಸ್ವಲ್ಪ ತಲೆನೋವು ಕಡಿಮೆ ಆಗಲಿ ಅಂತ. ತುಂಬ ತಲೆನೋವು ಬೇರೆ ಇತ್ತು. ಹಾಸ್ಪಿಟಲ್ಗೆ ಹೋಗಿರೋದ್ರಿಂದ ಡಾಕ್ಟ್ರಿಗೆ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರ ಹತ್ರ ಹೇಳ್ತಾ. ಯಾಕಂದರೆ ತುಂಬ ದಿವಸದಿಂದಲೂ ನಮ್ಮ ವೀಡಿಯೋಸ್ನ ನಾವು ಸ್ಟಾರ್ಟ್ ಮಾಡಿದಾಗಿಂದಲೂ ನೋಡ್ಕೊಂಬಂದಿರೋ ಅಂಥವ್ರು ಇದ್ದಾರೆ. ಹಾಕಲಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಹಾಕಿ ಅಂತೇಳಿ ಕಮೆಂಟ್ ಮಾಡ್ತೀರಾ.
ಅದಕ್ಕಾಗಿ ಹೇಳಕ್ಕೆ ಹೋದರೆ ಯಾವಾಗಲೂ ಬರೀ ನಿಮ್ದು ಇದೇ ಆಯಿತು ಅಂತ ಹೇಳ್ತಾರೆ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ದಲೇ ನಾನು ಏನು ಪೋಸ್ಟನ್ನು ಹಾಕಿಲ್ಲ, ಏನು ವಿಡಿಯೋದಲ್ಲೂ ಏನೂ ಹೇಳಿಲ್ಲ. ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕ್ಷಮಿಸಿ. ಇಲ್ಲಿಂದ ತೊಲಗಿದ್ಲತ್ತಾಗೆ ಅವಳು ತೊಲಗಿದ್ದು ನನಗೆ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಋತು. ತೊಲಗ್ಬಿಟ್ಲು ಇಲ್ಲಿಂದನ. ನನಗೆ ನಿಜವಾಗ್ಲೂ ಅವಳು ನೋಡಿಬಿಟ್ರೆ ಅಷ್ಟಿಷ್ಟು ಕೋಪ ಬರ್ತಿರ್ಲಿಲ್ಲ. ಏನು ಹೇಳೋಣಪ್ಪ ಇವಳಿಗೆ ಅಂತ ಅನ್ನಿಸ್ಬಿಡೋದು ನನಗೆ. ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರ್ತಾಯಿತ್ತು ನನಗೆ. ಹೆಂಗೆ ಹೇಳೋಣಪ್ಪ ಅನ್ನಿಸ್ತೈತೆ ಬಿಡು ಋತು. ಅಷ್ಟು ಸಿಟ್ಟು ಬರೋದು ಅಂದರೆ ಅಷ್ಟು ಸಿಟ್ಟು ಬರೋದು. ಓದ್ಲಲ್ಲ, ನಾವು ಅವಳು ಸುದ್ದಿಗೆ ಹೋಗ್ದಂಗಿದ್ರೆ ಅವಳು ಏನು ಮಾಡ್ತಾಳೆ, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಇನ್ನು ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗಿರ್ಬೇಕು. ಯಾರನ ಇರಲಿ ಯಾರನ ಬಿಡಲಿ, ಈಗ ನಾವು ನಮ್ಮ ಪಾಡಿಗೆ ನಾವಿದ್ರೆ ಯಾರು ಏನು ಮಾಡ್ತಾರೆ ಹೇಳು? ಯಾರು ಏನು ಮಾಡಲ್ಲ. ನಮ್ಮ ಪಾಡಿಗೆ ನಾವಿದ್ರೆ ಮುಗೀತು ಅಷ್ಟೇ. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಕು? ಅದೆಲ್ಲನ ನೀವು ಟೆನ್ಷನ್ ತಗೋಬಿಡ್ರಿ, ನಾನು ಟೆನ್ಷನ್ ತಗೊಳ್ಳಲ್ಲ. ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರೋದು ನೋಡಿ. ಋತು, ನಾನು ಹೊರಗೆ ಬಂದರೆ ನೀನು ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತೀಯ. ನನ್ನ ಮೇಲೆ ನಿನಗೆ ಇನ್ನೂ ಡೌಟ್ ಐತೆ. ನಾನು ಹೆಂಗೆ ನಿನಗೆ ಇದು ಮಾಡಿದ್ರು ನಂಬಿಕೆ ಅನ್ನೋದು ಒಂದು ಸತಿ ಕಳ್ಕೊಂಡ್ಮೇಲೆ ಆಲೇನೆ ನಿನ್ನ ಮನಸ್ಸಿಗೆ ಬಂದೇ ಬರುತ್ತೆ. ಈಗ ನಂಬಿಕೆ ಅನ್ನೋದು ಕಳ್ಕೊಬಿಟ್ರೆ ಇಷ್ಟೇ. ಯಾಕಂದರೆ ಇವಾಗ ಒಂದು ಸತಿ ನಾನು ಈ ಥರ ಎಲ್ಲ 2 ಸತಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಿನಗೆ ನನ್ನ ಮೇಲೆ ಇನ್ನೂ ಸ್ವಲ್ಪ ಆದ್ರೂ ಡೌಟ್ ಐತೆ. ನಾನು ಹೊರಗೆ ಬಂದರೆ ನೀನು ಹಂಗೆ ಅಬ್ಸರ್ವ್ ಮಾಡ್ತಾ ಇರ್ತೀಯ, ನಾನು ಎಲ್ಲಾದರೂ ಹೋದರೆ ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತೀಯ, ಹಿಂಗೆ ನೋಡ್ತಾ ಇರ್ತೀಯ. ಗೊತ್ತು ನಿನಗಿನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂತ. ಅದಕ್ಕೆ ಅವಳು ಓದ್ಲ ಬಿಟ್ಲಲ್ಲ ಬಿಡು, ಇನ್ನು ನಮ್ಮ ಪಾಡಿಗೆ ನಾವು ಹೆಂಗೋ ಚೆನ್ನಾಗಿರ್ಬೋದು. ನನಗೇನು ಅನುಮಾನ ಇಲ್ಲಪ್ಪ. ಏನಾದರೂ ಮಾಡ್ಕೊಂಬೆ ಅಂತ ಅನ್ಕೊಬಿಟ್ಟಿದ್ದೀನಿ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ನೀವು ಇನ್ನೊಂದ್ಸತಿ ಏನಾದ್ರೂ ಅಂತ ಕೆಲಸಗಳೆಲ್ಲ ಮಾಡೋದಕ್ಕೆ ಹೋದರೆ ನಾನು ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ನಾನು ಎಷ್ಟು ಸತಿ ನೋಡೋಣ ಹೇಳು? ನಾನು ಆಗತ್ತಿಗೆ ಇಲ್ಲಿವರೆಗೂ ಅನುಸರಿಸಿದ್ದೀನಿ. ಬೇರೆಯವ್ರು ಯಾರಾದರೂ ಆಗಿದ್ರೆ ಇಲ್ಲಿವರೆಗೂ ಅನುಸರಿಸ್ತಾ ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದಾಗ್ಬಿಟ್ಟೈತೆ. ಇನ್ನು ಚೆನ್ನಾಗಿರ್ಬೇಕು ಅಂತ ನಾನು ಎಲ್ಲ ಮಾಡ್ತಿದ್ದೀನಿ. ನನಗೇನೇನು ನಿನ್ನ ಮೇಲೆ ಡೌಟ್ ಅನ್ನೋದು ಅಂತ ಆ ಥರ ಎಲ್ಲ ಏನಿಲ್ಲ. ಏನೋ ಒಂಥರ ಅದಾಲೆ ಮನಸ್ಸಿಗೆ ಬಂದೇ ಬರುತ್ತೆ. ನಾನು ಹಂಗಿರಬಾರ್ದು, ಹಂಗಿದು ಮಾಡಬಾರ್ದು ಅಂತೇಳಿ ನಾನು ಅಂದ್ರೂ ಅದಾಲೆ ಮನಸ್ಸಿಗೆ ಬಂದೇ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಅದು ಒಂದು ಸತಿ ನಂಬಿಕೆ ಅನ್ನೋದು ಕಳ್ಕೊಂಡ್ಮೇಲೆ ಅಷ್ಟೇ. ಯಾರೇ ಆಗಿರಲಿ ಅದು ಡೌಟ್ ಬಂದೇ ಬರುತ್ತೆ. ಗೊತ್ತು ಋತು, ಗೊತ್ತು. ನೀನು ಯಾವಾಗ ಈ ಥರ ಎಲ್ಲ ಮಾತಾಡ್ತೀಯ, ಯಾವಾಗ ನನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀಯ ಗೊತ್ತಾಗುತ್ತೆ. ನಾನು ಹೊರಗೆ ಬಂದರೆ ಸಾಕು ನೀನು ನನ್ನ ಅಬ್ಸರ್ವ್ ಮಾಡೋದು ಎಲ್ಲ ನೋಡ್ತಾ ಇದ್ದರೆ ನೀನು ನನ್ನ ಮೇಲೆ ಇನ್ನೂ ನಂಬಿಕೆ ಬಂದಿಲ್ಲ ಅನ್ನೋದು ಗೊತ್ತು. ಬಿಡು, ಅವಳು ಹೋಗ್ಬಿಟ್ಲಲ್ಲ. ನನಗೆ ತುಂಬ ಸಿಟ್ಟು ಬಂದ್ಬಿಟ್ಟಿತ್ತು. ಅಂದರೆ ಅಷ್ಟಿಷ್ಟು ಸಿಟ್ಟು ಬಂದಿರಲಿಲ್ಲ. ಹೋಗಿ ಏನು ಅನ್ನನಪ್ಪ ಅವಳನ್ನ, ಏನು ಮಾಡಿಬಿಡೋಣಪ್ಪ ಅನ್ನೋ ಅಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು ಋತು ನನಗೆ. ಇವಾಗ ಹೆಂಗೋ ಅವಳು ಇಲ್ಲಿಂದ ಹೋಗ್ಬಿಟ್ಲಲ್ಲ, ಅಷ್ಟೇ ಸಾಕು ನನಗೆ. ಇವಾಗ ನನಗೇನು ಬೇರೆ ಇನ್ನೇನು ಇಲ್ಲ. ಹೋಗ್ಬಿಟ್ಲಲ್ಲ. ಸರಿ ಆಯಿತು ಬಿಡು. ಹೋಗ್ಲಿ, ಇವಾಗ ಅದ್ರ ಬಗ್ಗೆ ಟೆನ್ಷನ್ ತಗೋಬಿಡಿ. ಬನ್ನಿ ಒಳಗೆ. ಈಗ ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡಬೇಕು. ಇನ್ನು ನಮ್ಮ ತನ್ವಿಗೆ ಯಾವುದಾದ್ರೂ ಒಂದು ಒಳ್ಳೆ ಜೀವನ ರೂಪಿಸ್ಕೊಡೋದು ನೋಡಬೇಕು. ಅವಳು ನಮ್ಮ ತನ್ವಿ ಚೆನ್ನಾಗಿರ್ಬೇಕಲ್ಲ. ಅದಕ್ಕಾಗಿ ಇನ್ನು ನಮ್ಮ ತನ್ವಿಗೆ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿ ಅವಳ ಜೀವನ ಚೆನ್ನಾಗಿರೋ ಥರ ಏನಾದರೂ ನಾವು ಮಾಡಬೇಕು ಅಷ್ಟೇ. ಇನ್ನು ನಮ್ಮನೆ ನಾವಾಯ್ತು ನಮ್ಮನೆ ಆಯಿತು ಅಂತೇಳಿ ನಮ್ಮನೆ ಕೆಲಸಗಳನ್ನೆಲ್ಲ ನೋಡಿಕೊಂಡು ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡಬೇಕು. ಸರಿ ಆಯಿತು ಬಿಡು ಋತು. ಇನ್ನೇನು ಕೆಲಸದ ಹತ್ರ ನಾನು ಹೋಗ್ತೀನಿ. ಕೆಲಸದ್ದು ಕೇಳ್ಕೊಂಡು ಅದೇನು ಕೆಲಸದ ತೀರ್ಮಾನ ಆಗುತ್ತೆ ಕೇಳ್ಕೊಂಬರ್ತೀನಿ. ನೋಡೋಣ ಕೆಲಸ ಆಗುತ್ತೋ ಬಿಡುತ್ತೋ. ನಾನಂತೂ ಕೆಲಸದ ಬೇರೆ ಟೆನ್ಷನ್. ಕೆಲಸಕ್ಕೆ ಹೋಗ್ಬೇಕಪ್ಪ ಫಸ್ಟ್. ನಾನು ಕೆಲಸಕ್ಕೆ ಹೋಗ್ಬೇಕು ಋತು. ಕೆಲಸಕ್ಕೆ ಹೋಗ್ಬಿಟ್ರೆ ಈ ಸಮಸ್ಯೆಗಳು ಯಾವುದೂ ಬರಲ್ಲ. ಕೆಲಸಕ್ಕೆ ಹೋಗ್ಬೇಕು ಫಸ್ಟು. ಕೆಲಸ ಕಳ್ಕೊಬಿಟ್ಟಿದ್ದೀನಿ ನಿಜವಾಗ್ಲೂ. ಕೆಲಸ ಏನು ಅಂತ ಈಗ ಅರ್ಥ ಆಗ್ತೈತೆ ನನಗೆ. ಕೆಲಸ ಕಳ್ಕೊಂಡ್ಮೇಲೆ ತುಂಬ ಬೇಜಾರಾಗ್ತೈತೆ. ಅದಕ್ಕೆ ಕೆಲಸಕ್ಕೆ ಹೋಗ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು, ಕೆಲಸ ಇದ್ದುಬಿಟ್ರೆ ಏನೂ ಬರೋಲ್ಲ. ಸುಮ್ಮನೆ ಕೆಲಸಕ್ಕೆ ಹೋಗ್ಬಿಡ್ತೀನಿ ನಾನು. ಯಾವಾಗ ಕೆಲಸ ಬಿಟ್ಟು ಇಂಥ ಕೆಲಸ ಮಾಡೋದಕ್ಕೆ ನಿಂತ್ಕೊಂಡು ಅವಾಗಿಂದಲೇ ಎಲ್ಲ ಅಧ್ವಾನ ಎದ್ದೋಯ್ತು. ಏನು ಮಾಡೋಕ್ಕಾಗಲ್ಲ, ಆಗೋದಾಗ್ಬಿಟ್ಟೈತೆ. ಇನ್ನು ನನ್ನ ಕೆಲಸ ನೋಡ್ಕೊಂಡು ನನ್ನ ಪಾಡಿಗೆ ನಾನು ಚೆನ್ನಾಗಿರೋದು ನೋಡ್ತೀವಿ ಇರುತ್ತೋ. ಸರಿ ಆಯ್ತು ಹೇಳು. ಈಗ ಕೆಲಸ ಇದ್ದುಬಿಟ್ರೆ ಏನು ಯೋಚನೆ ಬರಲ್ಲ. ಕೆಲಸ ನೋಡ್ಕೊಳ್ಳಿ, ಹೋಗಿ ಕೇಳ್ಕೊಂಬನ್ನಿ ಇವತ್ತು. ನೋಡೋಣ ಅದೇನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಇವರಿಗೆ ಆ ಕರಿಯ ಮುನ್ಮೇಲೆ ತುಂಬ ಸಿಟ್ಟು ಬಂದ್ಬಿಟ್ಟೈತೆ. ಓದ್ಲು ಹೆಂಗೋ ಸದ್ಯ ತೊಲಗ್ಬಿಟ್ಲು ಇಲ್ಲಿಂದ ಅಂತೇಳಿ ಬೈಕೆಂಬ್ತಾ ಇದ್ದಾರೆ. ಹೆಂಗೋ ಇಲ್ಲಿಂದ ಹೋಗಿದ್ದು ನನಗೆ ವಾಸಿ ಆಯಿತು ಅಂತೇಳಿ ಬೈಕೆಂಬ್ತಾ ಇದ್ದಾರೆ. ಇವಾಗ ಕೆಲಸಕ್ಕೆ ಹೋಗ್ತೀನಿ, ಕೆಲಸ ಇಲ್ಲದಕ್ಕೆ ನನಗೆ ಈ ಥರ ಎಲ್ಲನ ಆಗಿದ್ದು, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಇವಾಗ ಒಂದು ಸ್ವಲ್ಪ ದಾರಿಗೆ ಬರ್ತಾ ಇದ್ದಾರೆ. ಪ್ರಭಿ ಅವ್ರಿಗೆ ಎಷ್ಟೋ ಬುದ್ಧಿ ಬಂದೈತೆ, ದಾರಿಗೆ ಬರ್ತಾ ಇದ್ದಾರೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.